आज शुक्रवार 2 मई को दोपहर विनोद कुमार अप्पे सहित कांग्रेस के दलित नेताओं ने बीदर के पत्रिका भवन में एक प्रेस मीट आयोजित की, जिसमें भारतीय जनता पार्टी की निंदा की गई, जो लगातार जिला प्रभारी मंत्री ईश्वर खंडे के खिलाफ अपवित्रता फैला रही है। इस अवसर पर कांग्रेस के दलित नेतागण विनोद कुमार अप्पे, अनिल कुमार बेलदार, विठल दास पैगे ने संबोधित किया। रमेश ठाकुरगी, बाबूराव पासवान और अन्य लोग इस अवसर पर उपस्थित थे। केपी न्यूज के कैमरामैन पपुराज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब जरूर करें। ಇವತ್ತು ಸುದ್ದಿಗೋಷ್ಠಿ ಕರೆದ ಉದ್ದೇಶ ಮೊನ್ನೆಯಷ್ಟೇ ಬೀದರ್ ಜಿಲ್ಲೆಯ ಬಹುಜನ್ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷರು ಕಪಿಲ್ ಗೋಡ್ಬಲೆ ಅವರು ಒಂದು ಪ್ರಕರಣ ಆಗುತ್ತೆ, ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪ್ರತಿಭಟನೆಯಲ್ಲಿ ರಾಜಾರೋಷವಾಗಿ ಸನ್ಮಾನ್ಯ ನಮ್ಮ ನಾಯಕರು ಈಶ್ವರ್ ಬಿ ಖಂಡ್ರೆ ಅವರ ಬಗ್ಗೆ ಅವಾಚ್ಯ ಶಬ್ದಗಳಿಂದ ಮಾತಾಡಿ, ಹೀಯಾಳಿಸ ರೀತಿಯಲ್ಲಿ ಮಾತಾಡಿ, ಒಂದು ಧಮಕಿ ಕೊಡುವಂತ ರೀತಿಯಲ್ಲಿ, ಒಂದು ಗುಂಡಾ ರೀತಿ ತೋರಿಸುವಂತ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ತಾವು ಮಾಡಿದ್ದು ತಪ್ಪಂತ ಅರಿವೇ ಇಲ್ಲದೆ ತಮ್ಮ ಸಮ್ಮುಖದಲ್ಲಿ ಯಾವ ಕಾರಣಕ್ಕಾಗಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿದೆ ಅನ್ನೋದು ಕುರಿತು ಮಾತುಗಳನ್ನು ಆಡಲಾಗಿದೆ. ಮುಖ್ಯವಾಗಿ ಈಶ್ವರ್ ಖಂಡ್ರೆ ಅವರ ತೇಜೋವಧೆಯನ್ನ ಮಾಡುವ ಒಂದು ಉದ್ದೇಶ ಈ ಜಿಲ್ಲೆಯಲ್ಲಿ ಕೆಲವು ಸಮಾಜ ವಿರೋಧಿ ಶಕ್ತಿಗಳು ಮತ್ತು ಕೆಲವು ರಾಜಕೀಯ ಪಕ್ಷಗಳು ಮಾಡ್ತಾ ಇರೋದನ್ನ ನಾವು ಖಂಡಿಸ್ತೇವೆ. ಯಾಕೆ ಅಂತಂದ್ರೆ ವಿಶೇಷವಾಗಿ ಭಾಲ್ಕಿ ತಾಲೂಕಿನಲ್ಲಿ ಘಟಿಸಿರ್ತಕ್ಕಂಥ ಘಟನೆಗಳನ್ನ ಮುಂದೆ ಇಟ್ಕೊಂಡು ಉಸ್ತುವಾರಿ ಸಚಿವರ ಒಂದು ಕ್ಷೇತ್ರದಲ್ಲೇ ದಲಿತರ ಮೇಲೆ ಈ ರೀತಿಯಾಗಿ ಘಟನೆಗಳಾಗ್ತಾ ಇವೆ. ಪತ್ರಿಕಾಗೋಷ್ಠಿ ವಿಶೇಷ. ಈಗಾಗಲೇ ನಮ್ಮ ಆತ್ಮೀಯ ಸೋದರಂತ ಅಪ್ಪೆಯವರವರು ಮತ್ತು ನಮ್ಮ ಇನ್ನೊಬ್ಬರು ಸೋದರರಾದಂಥ ಹಾಸನ್ಕರ್ ಅವರು ಸಾಕಷ್ಟು ವಿಷಯಗಳನ್ನು ನಮಗೆ ತಿಳಿಸಿದ್ದಾರೆ. ಆದರೆ ಪ್ರಜಾಪ್ರಭುತ್ವದ ಈ ರಾಷ್ಟ್ರದಲ್ಲಿ ಸಂವಿಧಾನಾತ್ಮಕವಾಗಿ, ಸೈದ್ಧಾಂತಿಕವಾಗಿ ಯಾವುದೇ ಪಕ್ಷದವರು ಮಾತಾಡಬೇಕಾದ್ರೆ ಅದು ಸಂವಿಧಾನ ಚೌಕಟ್ಟಿನಲ್ಲಿ ಅದನ್ನು ನಮಗೆ ಹಕ್ಕು ಕೊಟ್ಟಂತ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇದು ನೆನಪಿರ್ಬೇಕು ಎಲ್ಲಾ ಪಕ್ಷದವರಿಗೆ, ಹೋರಾಟಗಾರರಿಗೆ, ಟೀಕೆ ಟಿಪ್ಪಣಿ ಮಾಡ್ತಾ ಸಂದರ್ಭದಲ್ಲಿ. ವಿಶೇಷವಾಗಿ ಕೆಲವು ತಿಂಗಳುಗಳಿಂದ ಬೀದರ್ ಜಿಲ್ಲೆಯಲ್ಲಿ ಯಾವುದೇ ಒಂದು ಘಟನೆ ನಡೀತು,